ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದು ತಿಂಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ, 2 ವಿಡಿಯೋ ಮಾಡಿ ಹಾಕಿದ್ದೆ. ಏನಂದರೆ, ನಮ್ಮ ಕಾಸರಗೋಡು ತಾಲೂಕಿನ ಉಪ್ಪಳ ಮಂಗಲ್ಪಾಡಿ ಕರ್ನಾಟಕ ಬ್ಯಾಂಕಿನಲ್ಲಿ ನಡೆದ ಚಿನ್ನದ ಗೋಲ್ಮಾಲ್ ಅಂತೇಳಿ. ಇದು ಆಗಿ ಇವತ್ತಿಗೆ 2 ತಿಂಗಳು ಕಳೀತು. ನಾನು 1 ತಿಂಗಳ ಹಿಂದೆ ಹಾಕಿದ್ದು ವಿಡಿಯೋ, ಬಟ್ ಘಟನೆ 2 ತಿಂಗಳು ಕಳೀತು. ನಾನು ವಿಡಿಯೋ ಹಾಕಿದೆ, ಅನಂತರ ಏನಾಯಿತು ಅಂತ ನಿಮಗೆಲ್ರಿಗೂ ಕೂಡ ಕುತೂಹಲ ಇರುತ್ತೆ ಅಲ್ವಾ. ಹಾಗಾಗಿ ಇವತ್ತು ಪುನಃ ಅದೇ ವಿಷಯದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ನಾನು 25/11/2025 ನನ್ನ ಚಿನ್ನವನ್ನು ಬಿಡಿಸಿಕೊಂಡದ್ದು. ಇದುವರೆಗೆ ನನ್ನ ಚಿನ್ನದ ಬಳೆ ಆಗಲಿ ಅಥವಾ ಅದರ ಮೊತ್ತದ ಅಮೌಂಟ್ ಆಗಲಿ ನನಗೆ ಬ್ಯಾಂಕಿನವರು ಹಿಂದಿರುಗಿಸಲಿಲ್ಲ. ಇಷ್ಟು ಸಮಯ ಆದರೂ ಆ ಒಂದು ಉಪ್ಪಳ ಬ್ರ್ಯಾಂಚಿನ ಅಲ್ಲಿ ಇರುವುದು ಸಾಧಾರಣ ಒಂದು 5-6 ಜನ ಸಿಬ್ಬಂದಿ ಮಾತ್ರ. ಅದರಲ್ಲಿ ಇವಾಗ 3 ಜನದ ಮೇಲೆ ಮಾತ್ರ ಅಲ್ಲಿ ಸ್ಟೇಷನಲ್ಲಿ ಕೇಸ್ ಹಾಕಿರುತ್ತೆ. ಇಷ್ಟರವರೆಗೆ ಆ ಚಿನ್ನವನ್ನು ಕದ್ದವ ಯಾರು ಅಂತ ಕಂಡುಹಿಡಿಯಲಿಕ್ಕೆ ಕರ್ನಾಟಕ ಬ್ಯಾಂಕಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಇದು ಅವರ ವೈಫಲ್ಯ ಅಲ್ವೇ, ಅವರ ವಿಫಲತೆಗೆ ಸಾಕ್ಷಿ ಅಲ್ವೇ, ಅಥವಾ ಆಡಳಿತ ವರ್ಗದವರದ ಬೇಜವಾಬ್ದಾರಿತನವೇ? ಒಂದು ಅರ್ಥ ಆಗುವುದಿಲ್ಲ ಫ್ರೆಂಡ್ಸ್. ನಾವು ಹೋಗಿ 2 ದಿವಸಕ್ಕೊಮ್ಮೆ ಹೋಗಿ ಮ್ಯಾನೇಜರ್ ಹತ್ರ ಏನಾಯಿತು ಸರ್, ನಮ್ಮ ಚಿನ್ನವನ್ನು ಯಾವಾಗ ವಾಪಸ್ ಕೊಡ್ತೀವಿ ಅಥವಾ ಅದರ ಮೊಬಲಗನ್ನಾದರೂ ಯಾವಾಗ ವಾಪಸ್ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾಗ ಅವರು ಹೇಳ್ತಾ ಇದ್ದದ್ದು, ಇಲ್ಲ ಸರ್, ತನಿಖೆಯಲ್ಲಿದೆ, ಯಾವಾಗ ಆದಷ್ಟು ಬೇಗ ಮಾಡಿಕೊಡ್ತೇವೆ, ಇನ್ನು 1 ವಾರದೊಳಗೆ. ಹೀಗೆ ಹೇಳ್ತಾ ಕೊನೆಗೊಮ್ಮೆ ಕೇಳಿದಾಗ ಹೇಳಿದರು, ನಮಗೀಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೀಗ ನಾವು ಕೇಸ್ ಸ್ಟೇಷನ್ಗೆ ಕೊಟ್ಟಿದ್ದೇವೆ. ಈಗ ನಾವು ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಒಪ್ಪಿದ್ರೂ ಸ್ಟೇಷನಿಂದ ಇದು ಸೆಟ್ಲ್ಮೆಂಟ್ ಮಾಡಬಾರ್ದು ಅಂತ ನಮಗೆ ಹೇಳಿದ್ದಾರೆ. ಒಂದು ವೇಳೆಯಲ್ಲಿ ಆದರೂ ನೀವು ಸೆಟ್ಲ್ಮೆಂಟ್ ಮಾಡಿದಂತಾದರೆ ನೀವು ತಪ್ಪಿತಸ್ಥರಾಗ್ತೀರಿ, ಇದು ಕೇಸು ಕೋಟಾ ನೋಟಿನ ಹಗರಣದ ಹಾಗೆ ಹೋಗ್ತದೆ, ಹಾಗೆ ಎಲ್ಲ ಹೇಳಿ ನಮ್ಮನ್ನು ಹೀಗೆ ಮುಂದೆ ದೂಡಿ ಇಷ್ಟು ಸಮಯ ಆಯಿತು. 2 ವಾರದ ಹಿಂದೆ ನಮ್ಮನ್ನು ಸ್ಟೇಷನ್ಗೆ ಕರೆಸಿದರು, ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿದರು. ನಮ್ಮಲ್ಲಿ ವಿಚಾರಿಸಿದರು, ನಿಮಗೆ ಮರಳಿ ಆ ಚಿನ್ನವೇ ಸಿಕ್ಕಬೇಕಾ ಅಥವಾ ಅದರ ವ್ಯಾಲ್ಯೂ ಸಿಕ್ಕಿದರೆ ಸಾಕಾ? ನಾನಾಗ ಅವರಲ್ಲಿ ಹೇಳಿದೆ, ನನಗೆ ಚಿನ್ನವೇ ಸಿಕ್ಕಬೇಕು ಅಂತ ಕಾದು ಕೂತ್ಕೊಳ್ಳಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಸರ್. ಯಾಕೆಂತ ಹೇಳಿದ್ರೆ ಕೇಸು ಕೋರ್ಟಿಗೆ ಹೋಗಿದೆ. ಕೋರ್ಟಿಗೆ ಹೋದರೆ ನಿಮಗೆಲ್ಲರಿಗೂ ಗೊತ್ತುಂಟು, ಆ ಕೇಸು ಸದ್ಯದ ಮಟ್ಟಿಗೆ ಮುಗಿಲಿಕ್ಕೆ ಸಾಧ್ಯ ಇಲ್ಲ. 2 ವರ್ಷ, 3 ವರ್ಷ, 4 ವರ್ಷ ದೀರ್ಘ ಹೋಗಲಿಕ್ಕೂ ಸಾಧ್ಯತೆ ಇದೆ. ಇದುವರೆಗೆ ಇವರಿಗೆ ಕಳ್ಳನನ್ನೇ ಯಾರು ಅಂತ ಹುಡುಕಲಿಕ್ಕೆ ಆಗಲಿಲ್ಲ, ಮತ್ತು ಕೇಸು ಎಷ್ಟು ಸಮಯ ಹೋಗ್ತದೆ ಅಂತ ನಾವು ಕಾಯ್ತೇವೆ. ಹಾಗಾಗಿ ನಾನು ಹೇಳಿದೆ, ನನಗೆ ಚಿನ್ನವೇ ಬೇಕು ಅಂತಿಲ್ಲ, ನನಗೆ ಅದರ ವ್ಯಾಲ್ಯೂವಿನ ಅಮೌಂಟು ಕೊಟ್ಟರೆ ಸಾಕು. ಅದು ಈಗಿನ ಮಾರ್ಕೆಟ್ ವ್ಯಾಲ್ಯೂ ಏನುಂಟು ಅದೇ ಥರ ಲೆಕ್ಕ ಹಾಕಿ ನನಗೆ ಕೊಡಿ. ನನ್ನ ಸೆಟ್ಲ್ಮೆಂಟ್ ಆದ ಮತ್ತೆ ಆ ಚಿನ್ನದ ಮೇಲೆ ನನಗೆ ಯಾವುದೇ ಹಕ್ಕು ಇಲ್ಲ, ಅದು ಬ್ಯಾಂಕಿನ ಸೊತ್ತಾಯಿತು, ಅವರು ಯಾವಾಗ ಬೇಕಾದ್ರೆ ಬಿಡಿಸಿಕೊಳ್ಳಿ. ನಂತರನೇ ಬಾಕಿ 2 ಇದ್ದವರು, ಅವರು ಕೂಡ ಅದೇ ಥರ ಹೇಳಿದರು. ಕಸ್ಟಮರ್ಸ್ ಒಟ್ಟು 3 ಜನದ ಕಸ್ಟಮರ್ಸಿನ ಚಿನ್ನ ಅಲ್ಲಿ ಹಗರಣ ಆಗಿರೋದು. ಮೊದಲಿಗೆ ನಂದು, ಅನಂತರ ಇನ್ನಿಬ್ಬರು. ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ 3 ಜನ ಕಸ್ಟಮರನ್ನು ಸಹ ಕರೆದು ನಮ್ಮ ಹತ್ರ ಅಭಿಪ್ರಾಯ ಕೇಳಿದ್ರು, ಚಿನ್ನವೇ ಬೇಕಾ ಅಲ್ಲ ಮೊಬೈಲಾಗ ಆದಿತ್ತು, ಅದರದ್ದು ವ್ಯಾಲ್ಯೂ ಆದಿತ್ತು ಅಂತ. ಹಾಗೆ 3 ಜನವು ನಾನು ಹೇಳಿದಾಗೆ ವ್ಯಾಲ್ಯೂ ಸಿಕ್ಕಿದ್ರೆ ಆದಿತ್ತು ಅಂತ ಹೇಳಿದೆವು. ಇದು ಯಾವಾಗ ನಡೀತಿತ್ತು ಅಂದರೆ ಇವತ್ತು ಯಾವ ವಾರ? ಆದಿತ್ಯವಾರ. ಮೊನ್ನೆ ಶುಕ್ರವಾರ ಅಲ್ಲ, ಅದರ ಮೊದಲನೇ ಶುಕ್ರವಾರ. 2 ವಾರ ಆಯಿತು, ಅಲ್ಲ 2 ವಾರ ಆಗಲ್ಲ, 1 ವಾರ ಕಳೀತು. ನಮ್ಮ ಹತ್ರ ಮ್ಯಾನೇಜರ್ ಹೇಳ್ತಾ ಇದ್ದೆ ಅಂತ ಅವರು ಹೇಳಿದ ಕೂಡಲೇ ನಾವು ನಿಮ್ಮ ಸೆಟ್ಲ್ಮೆಂಟ್ ಮಾಡ್ತೇವೆ ಸರ್ ಅಂತ. ಅವರು ಕೇಳಿ 1 ವಾರ ಆದರೂ ಇವ್ರದ್ದು ಸೆಟ್ಲ್ಮೆಂಟ್ ಆಗೋದು ಕಾಣೋದಿಲ್ಲ. ನಾನು ಅವರ ಹೆಡ್ ಆಫೀಸ್ನವ್ರ ಹತ್ರ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳೋದು,
ರಾಜೇಶ್ವರೇ ನಾವು ಹೇಳಿದ್ದೇವೆ, ಅದನ್ನು ಕೊಡುವುದೇ ನಿಮಗೆ, ಇನ್ನು ತಡ ಮಾಡಲಿಕ್ಕಿಲ್ಲ. ಅವರು ನಾವು ಜಿ ಎಮ್ ಹತ್ರ ಮಾತಾಡಿದ್ದೇವೆ, ಜಿ ಎಮ್ ಅವರು ಇಲ್ಲ, ಅವರು ಯಾವುದೋ ಬ್ರ್ಯಾಂಚಿನ ಉದ್ಘಾಟನೆ ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ, ಅವರು ಬಂದ ಕೂಡಲೇ ಮಾಡ್ತೇವೆ. ಅಲ್ಲ ಸರ್, ನಾನು ಹೇಳೋದೇನು ಅಂತ ಹೇಳಿದ್ರೆ, ಅವರ ಜಿ ಎಮ್ಮಿಗೆ 1000 ಕೆಲಸ ಇರ್ತದೆ, ಬ್ಯಾಂಕು ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಮ್ಮ ಹೊಟ್ಟೆಗೆ ಯಾಕೆ ಇವರು ಕಲ್ಲು ಹೊಡೆಯುವುದು? ನಮ್ಮದು ಸೆಟ್ಲ್ಮೆಂಟ್ ಮಾಡಿ ಮುಗಿಸ್ಬೇಕಾದ್ರೆ ಅವರ ಕರ್ತವ್ಯ ಅಲ್ವಾ? ಅವರು ಯಾವ ಕೆಲಸಕ್ಕೆ ಬೇಕಾದ್ರೆ ಹೋಗ್ರಿ, ಅಲ್ಲಿ ಅವರ ಜೂನಿಯರ್ಸಿಗೆ ಅವರ ಬೇರೆ ಯಾರು ಆಫೀಸರ್ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗ್ಬೋದಲ್ಲ, ಸೈನ್ ಹಾಕ್ಬಿಟ್ಟು ಅವ್ರದ್ದು ಹೋಗ್ಬೋದು. ಇದರ ಉದ್ದೇಶ ಅಂತ ಇವರು 1 ದಿವಸ 1 ವಾರ 2 ದಿನ ಅಂತ ಹೇಳಿಕೊಂಡು 2 ತಿಂಗಳಕ್ಕಿಂತ ಜಾಸ್ತಿ ಆಯಿತು. ಯಾಕೆ ಇವರು ಈ ಥರ ಮುಂದೂಡುದು? ಗಗನಕ್ಕೆ ಏರ್ತಾ ಇತ್ತು ಚಿನ್ನದ ಬೆಲೆ, ಇವಾಗ ಇಳಿಲಿಕ್ಕೆ ಶುರುವಾಗಿದೆ. ಬಹುಶಃ ಇವರು ಇದಕ್ಕೋಸ್ಕರವೇ ಕಾಯ್ತಾ ಇತ್ತಿದ್ದ. ಆ ಬ್ಯಾಂಕಿನವರಿಗೆ ಲಾಸ್ ಆಗ್ತದೆ, ಈಗ ಏರಿದಾಗ ಕೊಟ್ಟರೆ ಕಡಿಮೆ ಆಗಲಿ ಅಂತ ಕಾಯ್ತಾ ಇತ್ತದ, ಒಂದು ಅರ್ಥ ಆಗುವುದಿಲ್ಲ ಅಂತ. ಇವಾಗ ಚಿನ್ನದ ಬೆಲೆ ಕೆಳಗೆ ಇಳಿತಾ ಉಂಟು. ನನಗೆ ಮೊನ್ನೆ ಹೇಳಿದ ಪ್ರಕಾರ ನಾನು ಗುರುವಾರ ನಮ್ಮ ರಿಪೋರ್ಟನ್ನು ವಾಪಸ್ ಕೊಟ್ಟಿದ್ದೇವೆ. ಬ್ಯಾಂಕಿನವರು ಕರೆದ್ರು, ಪುನಃ ನಮ್ಮನ್ನು ಕರೆದು ಹೇಳಿದರು, ನೀವೆಲ್ಲರೂ ನಮಗೆ ರೈಟಿಂಗಲ್ಲಿ ಬರೆದು ಕೊಡಬೇಕು, ಇದಕ್ಕೆ ಎಗ್ರಿ ಆಗಿದ್ದೇವೆ ಅಂತ ಹೇಳ್ಕೊಂಡು. ಅದೇ ಥರ ಅವರು ಹೇಳಿದಾಗೆ ನಾವು ಬರೆದು ಕೊಟ್ಟು ಆಯಿತು. ಆದರೆ ಇನ್ನೂ ಕೂಡ ಅವ್ರದ್ದು ಸೆಟ್ಲ್ಮೆಂಟ್ ಆಗಲಿಲ್ಲ. ಅವರು ಹೇಳೋದೇನು ಅಂತ ಹೇಳಿದ್ರೆ, ಮ್ಯಾನೇಜರ್ನವರು, ಮೊದಲು ವ್ಯಾಲ್ಯೂ ಕಮ್ಮಿ ಇತ್ತು, ಈಗ ಜಾಸ್ತಿ ಆಗಿದೆಲ್ಲ, ಹಾಗೆ ನಾವು ಪುನಃ ವ್ಯಾಲ್ಯೂ ಜಾಸ್ತಿ ಮಾಡಬೇಕು ಅಂತೇಳಿ ನಿಮಗೆ ಅವ್ರ ಹತ್ರ ಕೇಳ್ತಾ ಇದ್ದೇವೆ. ಇವ್ರಿಗೆ ಕೇಳೋ ಹೊತ್ತಿಗೆ ಇಲ್ಲಿ ಇಳಿಲಿಕ್ಕೆ ಶುರು ಆಗಿದೆ ರೇಟ್. ಇದು ಯಾವ ರೀತಿಯ ನಾಟಕವ ಎಂತ ಅಂತ ನಮಗೆ ಅರ್ಥ ಆಗೋದಿಲ್ಲ ಈ ಕರ್ನಾಟಕ ಬ್ಯಾಂಕಿನವರು. ಒಟ್ಟಿನಲ್ಲಿ ನಮ್ಮನ್ನು ಸತಾಯಿಸ್ತಾನೇ ಇದ್ದಾರೆ. ತಪ್ಪು ಮಾಡಿರೋದು ನಾವು ಕಸ್ಟಮರ್ಸ್ ಅಲ್ಲ, ತಪ್ಪು ಮಾಡಿರೋದು ಅವರ ಸಿಬ್ಬಂದಿಯವರು. ಆ 3 ಜನ ಸಿಬ್ಬಂದಿಯೊಳಗೆ ಯಾರು ಈ ತಪ್ಪು ಮಾಡಿದ್ದಾರೆ ಅಂತ ಇವ್ರಿಗೆ ಇದುವರೆಗೆ ಕಂಡು ಹಿಡಲಿಕ್ಕಾಗಿರಂತೆ. ಇವರು ಎಂಥ ಬ್ಯಾಂಕಿನವರು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇವರು ನಮ್ಮೊಟ್ಟಿಗೆ ಆಟ ಆಡುತ್ತಾ? ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಯಾಕಂತೇಳಿ ನೀವು ಕಮೆಂಟ್ ಹಾಕಿದ್ದು ಈ ವಿಡಿಯೋ ಮುಖಾಂತರ ನೋಡುವವರಿಗೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕರ್ನಾಟಕ ಬ್ಯಾಂಕಿನವರೆಗೂ ಮುಟ್ಟಬೇಕು. ಯಾಕಂತ ಹೇಳಿದ್ರೆ ನಾವು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ, ಇಂಥ ಇನ್ಸಿಡೆಂಟ್ ಆದಾಗ ಜನಗಳಿಗೆ ಯಾವ ರೀತಿ ಎಲ್ಲ ನಡೀತದೆ ಅಂತ ಗೊತ್ತಾಗಬೇಕೋಸ್ಕರ ನಾವು ವಿಡಿಯೋ ಮಾಡಿ ಹಾಕ್ತಾಯಿದ್ದೀವಿ. ಯಾರು ಕೂಡ ಮುಂದಕ್ಕೆ ಕಷ್ಟಕ್ಕೆ ಹೋಗಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವು ವಿಡಿಯೋ ಮಾಡಿ ಹಾಕ್ತಾಯಿದ್ದೀವಿ. ನೋಡೋಣ, ನಾಳೆ ಒಂದು ವೇಳೆ ಇವರು ಬ್ಯಾಂಕಿನವರು ಸೆಟ್ಲ್ಮೆಂಟ್ ಮಾಡಿ ಹಾಕ್ತಾರೆ ಎಂಬ ಆಶಾಭಾವನೆಯೊಂದಿಗೆ ನಾವು ಕಾಯ್ತಾ ಇದ್ದೇವೆ. ಅವರೆಲ್ಲಿಯಾದರೂ ನಾಳೆ ಸೆಟ್ಲ್ಮೆಂಟ್ ಮಾಡಿ ಹಾಕಿದರೆ ನಾಳೆ ವಿಡಿಯೋವನ್ನು ಮಾಡಿ ನಾನು ನಿಮಗೆ ತಿಳಿಸ್ತೇನೆ. ಈ ಇನ್ಸಿಡೆಂಟಿನ ಕೂಲಂಕಷ ವಿಷಯವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿವರೆಗೆ ಕಾದು ನೋಡೋಣ. ನಮಸ್ತೆ ಫ್ರೆಂಡ್ಸ್.